ಸ್ನೇಹಿತರೆ ನಮಸ್ಕಾರ, ನಾನು ಮನೋಜ್. ಈ ವಿಡಿಯೋ ಬಹಳ ವಿಶೇಷವಾದ ವಿಡಿಯೋ. ಈಗ ಇಡೀ ದೇಶದಲ್ಲಿ ಒಂದೇ ಚರ್ಚೆ ನಡೀತಾ ಇದೆ, ಅದು ಕಾಕ್ರೋಚ್ ಜನತಾ ಪಾರ್ಟಿ CJP. ಇದೊಂದು ವಿಡಂಬನಾತ್ಮಕ ರಾಜಕೀಯ ಸಂಘಟನೆ. ಇದರ ಸ್ಥಾಪಕ ಅಭಿಜಿತ್ ದೇಬ್ಕೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಇದು ಗಮನ ಸೆಳೀತಾ ಇದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ, ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನಾನು ಈ ವಿಡಿಯೋವನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆಯಿಂದನೇ ಆರಂಭ ಮಾಡ್ತೀನಿ. ನೋಡಿ, ನೀವು ಕೂಡ ಇಷ್ಟ ಆದರೆ ಈ ಪಾರ್ಟಿಗೆ ಸೇರ್ಕೊಳ್ಬೋದು. ಭಾರತದ ವ್ಯವಸ್ಥೆಯು ಗಲೀಜು ಗಟಾರವಾಗಿ ಮಾಡಿದರೆ ಅಲ್ಲಿ ಜಿರಳೆಗಳಲ್ಲದೆ ಮತ್ತೇನು ಹುಟ್ಟಲು ಸಾಧ್ಯ ಅಂತ ಆ ಕಾಕ್ರೋಚ್ ಜನತಾ ಪಾರ್ಟಿಯ ಟ್ಯಾಗ್ಲೈನ್. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಣಾಳಿಕೆ ಹೀಗಿದೆ ನೋಡಿ. ಮೊದಲನೇದು, CJP ಪಕ್ಷ ಅಧಿಕಾರಕ್ಕೆ ಬಂದರೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯಸಭೆಗೆ ನೇಮಕ ಮಾಡದಂತೆ ನೋಡಿಕೊಳ್ಳಲಾಗುವುದು. ಇನ್ನು ಎರಡನೇದು, CJP ಅಥವಾ ವಿರೋಧ ಪಕ್ಷಗಳು ಆಡಳಿತವಿರುವ ಯಾವುದೇ ರಾಜ್ಯಗಳಲ್ಲಿ ಒಬ್ಬ ಅರ್ಹ ವ್ಯಕ್ತಿಯ ಮತ ಡಿಲೀಟ್ ಆದರೂ ಮುಖ್ಯ ಚುನಾವಣಾ ಆಯುಕ್ತರನ್ನು UAPA ಅಡಿಯಲ್ಲಿ ಬಂಧಿಸಲಾಗುವುದು. ಏಕೆಂದರೆ ಮತದಾನದ ಹಕ್ಕು ಕಿತ್ತುಕೊಳ್ಳುವುದು ಭಯೋತ್ಪಾದನೆಗೆ ಸಮ. ಇನ್ನು ಮೂರನೇದಾಗಿ, ಮಹಿಳೆಯರಿಗೆ 33%ಅಲ್ಲ 50% ಮೀಸಲಾತಿಯನ್ನು ನೀಡಲಾಗುತ್ತೆ. ಅದೂ ಸಹ ಸಂಖ್ಯೆಗಳನ್ನು ಹೆಚ್ಚಿಸದೆ, ಅಲ್ಲದೆ ಕ್ಯಾಬಿನೆಟ್ನಲ್ಲಿ 50% ಮಹಿಳೆಯರಿಗೆ ಕಡ್ಡಾಯವಾಗಿ ಮೀಸಲಾತಿಯನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೇದು, ಅದಾನಿ ಅಂಬಾನಿ ಒಡೆತನದ ಚಾನೆಲ್ಗಳ ಲೈಸೆನ್ಸನ್ನು ರದ್ದು ಮಾಡುವುದು ಮತ್ತು ಗೋಧಿ ಮೀಡಿಯಾ ಆ್ಯಂಕರ್ಗಳ ಬ್ಯಾಂಕ್ ಖಾತೆ ಆಡಿಟ್ ಮಾಡಿಸೋದು. ಇನ್ನು ಐದನೇದು, ಯಾವುದೇ ಶಾಸಕ ಅಥವಾ ಸಂಸದ ಪಕ್ಷಾಂತರ ಮಾಡಿದರೆ ಸಾರ್ವಜನಿಕ ಹುದ್ದೆ ಹೊಂದುವುದರಿಂದ ಜೀವಿತಾವಧಿ ನಿಷೇಧ ಮತ್ತು 20 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧವನ್ನು ಹೇರಲಾಗುವುದು. ಇವಿಷ್ಟು ನಿನ್ನೆ ತಾನೇ ಹುಟ್ಟುಕೊಂಡ CJP ಪಕ್ಷದ ಪ್ರಣಾಳಿಕೆಯ 5 ಪ್ರಮುಖ ಅಂಶಗಳು. ಉಳಿದ ಯಾವ ಪಕ್ಷಗಳು ಇಷ್ಟು ಧೈರ್ಯ ತೋರಿಸೋದಿಲ್ಲ ಅಲ್ವೇ? ಇದೊಂಥರ ವಿಶೇಷವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ, ಎಸ್, ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ನಿರುದ್ಯೋಗಿಗಳು ಜಿರಳೆಗಳ ಹಾಗೆ ಮಾಧ್ಯಮ RTI ಕಾರ್ಯಕರ್ತರಾಗಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾರೆ, ಹೀಗೆ ಹೇಳಿರುವ ಹೇಳಿಕೆಯಿಂದ ಹುಟ್ಟಿದ್ದೇ ಕಾಕ್ರೋಚ್ ಜನತಾ ಪಾರ್ಟಿ. ಇದನ್ನು ಯಾರೋ ರಾಜಕಾರಣಿ ಹೇಳಿದರೆ ಅವರ ಹಿಂದಿನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದಿತ್ತು. ಆದರೆ ಇದನ್ನು ಹೇಳಿರೋದು ಭಾರತದ ಅತ್ಯುನ್ನತ ನ್ಯಾಯ ವ್ಯವಸ್ಥೆಯ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರು. ವೃತ್ತಿಯಲ್ಲಿ ಯಾವ ಸ್ಥಾನಮಾನವೂ ಇಲ್ಲದ, ಯಾವ ಉದ್ಯೋಗ ಇಲ್ಲದ ಜಿರಳೆಗಳಂತೆ ಯುವಕರು ಸಮಾಜದಲ್ಲಿದ್ದಾರೆ. ಅವರಲ್ಲಿ ಕೆಲವರು ಮಾಧ್ಯಮ, ಸಾಮಾಜಿಕ ಜಾಲತಾಣ ಹಾಗೂ RTI ಕಾರ್ಯಕರ್ತರಾಗ್ತಾರೆ. ಅದಾದ ನಂತರ ಅವರು ಎಲ್ಲರ ಮೇಲೂ ದಾಳಿಯನ್ನು ಆರಂಭಿಸ್ತಾರೆ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ನ್ಯಾಯಾಲಯದ ವಿಚಾರಣೆಯ ವೇಳೆ CJI ಸೂರ್ಯಕಾಂತ್ ಅವರು ಪತ್ರಿಕೋದ್ಯಮ, ಕಾನೂನು ಮತ್ತು RTI ಚಟುವಟಿಕೆಗಳಲ್ಲಿ ತೊಡಗಿರುವ ಕೆಲವು ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಮತ್ತು ಪರಾವಲಂಬಿಗಳು ಅಂತ ಟೀಕೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. They don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. ನಂತರ ಮುಖ್ಯ ನ್ಯಾಯಮೂರ್ತಿಗಳು ತಮ್ಮ ಹೇಳಿಕೆಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಮಾತನಾಡಿದ್ದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲೂ ಅವರು ಹೇಳಿದ್ದಾರೆ, ನಕಲಿ ಪದವಿಗಳನ್ನು ಬಳಸಿ ವೃತ್ತಿಗಳಿಗೆ ಪ್ರವೇಶ ಮಾಡ್ತಾರಲ್ಲ ಅಂಥವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ನಾನು ಹೇಳಿದ್ದು ಅಂತ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಅವರ ಮೊದಲ ಹೇಳಿಕೆಯ ಬಗ್ಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾಗಿ ಟೀಕೆಗಳು ವ್ಯಕ್ತವಾಗ್ತಿವೆ. ನಿರುದ್ಯೋಗಿ ಯುವಕರನ್ನ ಜಿರಳೆಗಳು ಅಂತ ಹೇಳಿದ್ದು ಸರಿಯಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಡೆ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವ ಪ್ರಧಾನಿಗಳು ಸಂಸತ್ತಿನಲ್ಲಿ ನಿಂತು ಹೋರಾಟಗಾರರನ್ನ ಆಂದೋಲನ ಜೀವಿಗಳು ಅಂತ ಲೇವಡಿ ಮಾಡ್ತಾರೆ. ಇನ್ನೊಂದು ಕಡೆ ದೇಶದ ಉನ್ನತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕುಳಿತಿರುವಂತಹ ನ್ಯಾಯಮೂರ್ತಿಗಳು ಪತ್ರಕರ್ತರನ್ನ ನಿರುದ್ಯೋಗಿಗಳು, ಜಿರಳೆಗಳು ಅಂತ ಅವಮಾನ ಮಾಡ್ತಾರೆ. ದೇಶದ ಆಡಳಿತ ವ್ಯವಸ್ಥೆಯ ಚುಕ್ಕಾಣಿಯನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಉನ್ನತ ಸ್ಥಾನದಲ್ಲಿರುವವರು ಈ ರೀತಿಯಲ್ಲಿ ಹೇಳಿದರೆ ಅದು ಜನರಿಗೆ ಯಾವ ರೀತಿ ಸಂದೇಶ ರವಾನೆ ಆಗ್ತದೆ? ಪ್ರಶ್ನೆ ಕೇಳುವವರೇ ಇರಬಾರ್ದು ಎಂಬ ಧೋರಣೆ ತೋರುವಂತೆ ಕಾಣ್ತಾ ಇದೆ. ಇವತ್ತು ಭಾರತದಲ್ಲಿ RTI ಕಾರ್ಯಕರ್ತರು ಜೀವ ಬೆದರಿಕೆಯ ಜೊತೆ ತಮ್ಮ ಕಾರ್ಯವನ್ನು ನಿರ್ವಹಿಸುವ ಪರಿಸ್ಥಿತಿ ಇದೆ. RTI ಕಾರ್ಯಕರ್ತರನ್ನ, ಪತ್ರಕರ್ತರನ್ನ ಉದ್ಯೋಗ ಇಲ್ಲದ ಜಿರಳೆಗಳು ಅಂತ ಕರೆಯೋದು ಪರೋಕ್ಷವಾಗಿ ಪತ್ರಕರ್ತರು ಮತ್ತು ಕಾರ್ಯಕರ್ತರ ಮೇಲೆ ಭ್ರಷ್ಟ ವ್ಯವಸ್ಥೆಯೇ ಎದ್ದು ಬಂದು ದಾಳಿ ನಡೆಸಿದಾಗೆ ಆಗ್ತದೆ. ಇತ್ತೀಚಿನ ವರದಿ ಪ್ರಕಾರ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕದಲ್ಲಿ ಭಾರತ ಗಮನಾರ್ಹ ಇಳಿಕೆಯನ್ನು ಕಂಡಿದೆ. 180 ದೇಶಗಳ ಪೈಕಿ ಭಾರತ 157ನೇ ಸ್ಥಾನಕ್ಕೆ ಕುಸಿದಿದೆ. ಇದರಿಂದ ಪತ್ರಕರ್ತರಿಗೆ ಭಾರತ ಅತ್ಯಂತ ಅಪಾಯಕಾರಿ ದೇಶವಾಗಿ ಪರಿಣಮಿಸಿದೆ ಅಂತ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಹೇಳ್ತಾ ಇದೆ. ಹೀಗಿರುವಾಗ RTI ಕಾರ್ಯಕರ್ತರನ್ನ, ಪತ್ರಕರ್ತರನ್ನ ನಿರುದ್ಯೋಗಿ ಪತ್ರಕರ್ತರು ಅಂತ ನ್ಯಾಯಮೂರ್ತಿಗಳು ಹೀಗೆಳೆದಿದ್ದು ಎಷ್ಟು ಸರಿ? ಭ್ರಷ್ಟಾಚಾರ, ಕೆಟ್ಟ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ
ಬೃಹತ್ ನಿರುದ್ಯೋಗಕ್ಕೆ ಈ ಕಾರಣ ಯಾರು? ಇದಕ್ಕೆ CJI ಅಥವಾ ಪ್ರಧಾನಿಗಳು ಉತ್ತರ ನೀಡ್ತಾರಾ? ನಾನು ಮೊದಲೇ ಹೇಳಿದಾಗೆ ಇಂಟ್ರೆಸ್ಟಿಂಗ್ ವಿಚಾರ ಈಗ ಹೇಳ್ತೀನಿ ಕೇಳಿ. ನ್ಯಾಯಮೂರ್ತಿಗಳ ಹೇಳಿಕೆ ಸಂಬಂಧಪಟ್ಟ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತ ರಾಜಕೀಯ ಪಕ್ಷ ಅಲ್ಲ, ಆದರೆ ಅದರ ತೀಕ್ಷ್ಣ ಹಾಸ್ಯ, ವಿಶಿಷ್ಟ ಘೋಷಣೆಗಳು ಮತ್ತು ಸಾಮಾಜಿಕ ಮಾಧ್ಯಮ ಆಧಾರಿತ ಅಭಿಯಾನಗಳು ಸಾವಿರಾರು ಯುವಕರನ್ನ ಈಗ ಆಕರ್ಷಣೆ ಮಾಡಿವೆ. ಪಕ್ಷ ಆರಂಭವಾದ 2 ದಿನಗಳಲ್ಲೇ 40,000ಕ್ಕೂ ಹೆಚ್ಚು ಸದಸ್ಯರನ್ನ ಸಂಘಟನೆ ಮಾಡಿದೆ. ಈಗ ಅದಕ್ಕೆ 1 ಲಕ್ಷ ಜನರು ಸದಸ್ಯರಾಗಿದ್ದಾರೆ. ಅದರ ಇನ್ಸ್ಟಾಗ್ರಾಮಲ್ಲಿ ಸುಮಾರು 4.5 ರಿಂದ 5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇದನ್ನು ಅಭಿಜಿತ್ ದೀಪ್ಕೆ ಎಂಬುವರು ಆರಂಭ ಮಾಡಿದ್ದಾರೆ. ಇವರು ಈ ಹಿಂದೆ ಆಮ್ ಆದ್ಮಿ ಪಕ್ಷ ಮತ್ತು ದಿಲ್ಲಿ ಸರ್ಕಾರದೊಂದಿಗೆ ಕೆಲಸ ಮಾಡಿರುವ ಅನುಭವ ಕೂಡ ಇದೆ. ಅದರಲ್ಲೂ ಯುವಜನರಲ್ಲಿ ರಾಜಕೀಯ ಅಸಮಾಧಾನ ಹಾಗೂ ನಿರುದ್ಯೋಗದ ಪ್ರಶ್ನೆಗಳನ್ನು ವ್ಯಂಗ್ಯದ ಮೂಲಕ ಈಗ CJP ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. 2020ರಲ್ಲಿ ದಿಲ್ಲಿ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ದೀಪ್ಕೆ AAPಯ ಸಾಮಾಜಿಕ ಮಾಧ್ಯಮ ತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಯುವ ಮತದಾರರನ್ನು ತಲುಪಲು ಮೀಮ್ಸ್ಗಳು, ಕಿರು ವಿಡಿಯೋಗಳು ಮತ್ತು ಡಿಜಿಟಲ್ ವಿಷಯಗಳನ್ನು ಬಳಸಿದ ತಂಡದ ಭಾಗವಾಗಿದ್ದರು. ರಾಜಕೀಯ ಸಂವಹನ, ಆಡಳಿತಾತ್ಮಕ ಸಂಪರ್ಕ ಮತ್ತು ಡಿಜಿಟಲ್ ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ದೀಪ್ಕೆ ಅವರಿಗೆ 9 ವರ್ಷಕ್ಕೂ ಹೆಚ್ಚು ಅನುಭವವಿದೆ. ಅವರ ಲಿಂಕ್ಡ್ಇನ್ ಪ್ರೊಫೈಲ್ ಪ್ರಕಾರ ಅವರು ಬೋಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಧ್ಯಯನವನ್ನು ಮಾಡಿದ್ದಾರೆ. ಇಷ್ಟಾಗಿದ್ದರೆ ಇದು ಹೆಚ್ಚು ಚರ್ಚೆ ಆಗ್ತಿರಲಿಲ್ಲ. ಇದರ ಜೊತೆಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, TMC ಸಂಸದೆ ಮಹುವಾ ಮೊಯಿತ್ರಾ CJPಯನ್ನು ಸೇರ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ನಾನು ಆಂಟಿ ನ್ಯಾಷನಲ್ ಅಂತ ಕರೆಸಿಕೊಳ್ಳುವ TMC ಹಾರ್ಡ್ ಕೋರರ್ ಎಂದು ನೆನಪಿಸಿದ್ದಾರೆ. ಅದಕ್ಕೆ CJP ದೋಸ್ ಹೂ ರಿಗ್ ಎಲೆಕ್ಷನ್ಸ್ ಆ್ಯಂಡ್ ಸ್ಪ್ರೆಡ್ ಕಮ್ಯುನಲ್ ಹೇಟರ್ಡ್ ಆರ್ ದ ರಿಯಲ್ ಆಂಟಿ ನ್ಯಾಷನಲ್ಸ್, ಯು ಆರ್ ದ ಫೈಟರ್ ಡೆಮೋಕ್ರಸಿ ನೀಡ್ಸ್ ಅಂತ ಮಹುವಾ ಬರೆದುಕೊಂಡಿದ್ದಾರೆ. ಅದರಲ್ಲಿ ಯುವ ಪೀಳಿಗೆಯು ಅತಿ ಆಸಕ್ತಿಯನ್ನು ವಹಿಸಿ CJP ಪಾರ್ಟಿಯನ್ನು ಸೇರ್ಕೊಳ್ತಿದ್ದಾರೆ. ಇನ್ನು ಸಾಮಾಜಿಕ ಮಾಧ್ಯಮಗಳ ಕಮೆಂಟ್ ಬಾಕ್ಸ್ಗಳಂತೂ ತುಂಬೋಗಿವೆ. ಕೆಲವು ಬಳಕೆದಾರರು ಯುವಕರನ್ನು ಒಂದುಗೂಡಿಸುವುದಕ್ಕಾಗಿ CJP ಅವರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಇನ್ನು ಕೆಲವರು ತಮ್ಮ ಕೊರಳಿಗೆ ನಾನು ಜಿರಳೆ ಎಂಬ ಫಲಕಗಳನ್ನು ಹಾಕಿಕೊಂಡು ಕಸದ ರಾಶಿ ಮತ್ತು ಜಲಮೂಲಗಳನ್ನು ಸ್ವಚ್ಛಗೊಳಿಸುವ ವಿಡಿಯೋಗಳನ್ನು ಹಂಚಿಕೊಳ್ತಿದ್ದಾರೆ. CJP ಪಾರ್ಟಿ ಸದಸ್ಯತ್ವದ ಅರ್ಹತೆಗಳಲ್ಲಿ ನಿರುದ್ಯೋಗಿ, ಸೋಮಾರಿ, ದೀರ್ಘಕಾಲ ಆನ್ಲೈನ್ನಲ್ಲಿ ಇರುವವರು ಮತ್ತು ವೃತ್ತಿಪರವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದಿರುವವರು ಸೇರಿದ್ದಾರೆ ಅಂತ ವ್ಯಂಗ್ಯಾತ್ಮಕವಾಗಿ ಉಲ್ಲೇಖಿಸಲಾಗಿದೆ. ಭಾರತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ರಕ್ಷಿಸುವ ಉದ್ದೇಶ ಹೊಂದಿರುವುದಾಗಿ ಪಕ್ಷ ಈಗ ಹೇಳಿಕೊಂಡಿದೆ. ಜೆನ್ಸಿ ಯುವಕರಿಗಾಗಿ ವರ್ಚುವಲ್ ಸಮಾವೇಶ ಆಯೋಜಿಸುವ ಯೋಜನೆಯನ್ನು ಕೂಡ ಘೋಷಿಸಿದೆ. ಮೊಬೈಲ್ ಫೋನನ್ನು ಪಕ್ಷದ ಸಾಂಕೇತಿಕ ಚುನಾವಣಾ ಚಿಹ್ನೆಯಾಗಿ ಬಳಸಲಾಗಿದೆ. ಪಕ್ಷದ AI ಆಧಾರಿತ ಗೀತೆಯಲ್ಲಿ ನಾವು ಜಿರಳೆ ಪಕ್ಷ, ನಾವು ಉರಿಯುತ್ತಿರುವ ನಗರದ ಮಕ್ಕಳು ಎಂಬ ಸಾಲುಗಳು ಸೇರಿವೆ. ಇಂತಹ ಸಂದರ್ಭದಲ್ಲಿ ಸ್ಥಾಪಕ ದೀಪ್ಕೆ ಈ ಹಿಂದೆ ಕೇಜ್ರಿವಾಲ್ ಅವರನ್ನು ಬೆಂಬಲಿಸಿ ಮತ್ತು ರಾಹುಲ್ ಗಾಂಧಿ ಅವರ ವಿದೇಶಿ ಪ್ರವಾಸಗಳನ್ನು ಲೇವಡಿ ಮಾಡಿ ಹಾಕಿದ್ದ ಹಳೆಯ ಪೋಸ್ಟ್ಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಇದು ರಾಜಕೀಯ ಪ್ರೇರಿತ ಚಳುವಳಿಯೇ ಅಥವಾ ಯುವಕರ ಸ್ವಾಭಾವಿಕ ಆನ್ಲೈನ್ ಆಕ್ರೋಶವೇ ಎಂಬ ಚರ್ಚೆ ಈಗ ಇಂಟರ್ನೆಟ್ನಲ್ಲಿ ತೀವ್ರವಾಗಿ ನಡೀತಾ ಇದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.